ನಡೆದಂತೆ ನೋಡಿ ನುಡಿದಂತೆ ನೋಡಿ ಇದೇ ಜನ್ಮ ಕಡಿ ಅಂತ ಹೇಳ್ತದ. ಹೆಂಗ ಬದುಕಬೇಕಂತಂದ್ರ ಮುಕ್ತಿ ಅನ್ನೋದು ಎಲ್ಲೋ ಗಡ್ಡ ಬಿಟ್ಟ ಗುಡ್ಡಕ್ಕೆ ಹೋಗಿ ಧ್ಯಾನ ಮಾಡಿ ಸಾಧನ ಮಾಡಿ ತಪಸ್ಸು ಮಾಡೋದಲ್ಲ, ಜನರ ಮಧ್ಯೆ ಇರಬೇಕು. ಪ್ರಾಮಾಣಿಕತೆಯಿಂದ ಬದುಕಿದ್ದಾದ್ರೆ, ನಿಸ್ವಾರ್ಥತೆಯಿಂದ ಬದುಕಿದಾದ್ರೆ ನಿನ್ನ ಜನ್ಮ ನಡೆದಾಡುವಾಗ ನಿಂತಲ್ಲೇ ಮುಕ್ತಿ ಆಗ್ತದೆ ಅಂತ ಹೇಳ್ತಾರ. ಇದು ಸಿಗುಣಿಸಿ ಸಾಮಾನ್ಯ ಊರಲ್ಲ. ಕಲೇರಿ ಮಠಕ್ಕ ಇಂಚಿಗೆರೆ ಅಧ್ಯಾತ್ಮ ಸಂಪ್ರದಾಯದ ಮೂಲ ಮಠಕ್ಕೆ ಗುರುಗಳ ಕೊಟ್ಟಂತ ಪುಣ್ಯಭೂಮಿ ಅದ. ಸಿಟಿಮನಿ ಮಠಕ್ಕೆ ಇಂಚಿಗೆರೆ ಸಂಪ್ರದಾಯ ಕರಮೇಶ್ವರ ಮಹಾರಾಜರು ಕೊಟ್ಟಂತ ಪುಣ್ಯಭೂಮಿ ಅದ. ದೊಡ್ಡಪ್ರಭು ಮಹಾರಾಜರು ಕೊಟ್ಟಂತ ಪುಣ್ಯಭೂಮಿ ಅದ. ಇವತ್ತ ಡಾಕ್ಟರ್ ಭಾರತೀ ಮಹಾಸ್ವಾಮಿಗಳು ಬಂದ ಇಲ್ಲಿ ವೇದಾಂತ ಮಾಡ್ತಕ್ಕಂಥ ಪುಣ್ಯಭೂಮಿಯೊಳಗೆ 7 ಘಟಕ ಉದ್ಘಾಟನೆ ಆಗ. ಈ ಗ್ರಾಮ ಇನ್ನೂ ಒಂದು ಐತಿಹಾಸಿಕ ಅದ. ಇದೇನ ಎಲ್ಲಮ್ಮ ದೇವಿ ಪೂಜಾರಿಗಳ ಒಂದು ಕಾಲದೊಳಗೆ ಮಳೆ ಬರ್ಲಾರ್ದೊಳಗೆ ಭಂಡಾರ ಆರಿಸಿ ಕಂಬಳಿ ಆರಿಸಿದ್ರ ಮಳೆ ತರಿಸಿರ್ತಕ್ಕಂಥ ಪುಣ್ಯಭೂಮಿ ಅದ. ಒಂದು ಮಾತ ನಾನೇನು ರಾಜಕಾರಣ ಮಾತನಾಡಂಗಿಲ್ಲ. ಗುರುರಾಪುರದೊಳಗೆ ಅಷ್ಟ್ಯಾಕ ಗಟ್ಟಿ ಧ್ವನಿ ನಮ್ಮದು ಆಯ್ತು ಅಂತಂದ್ರ ನಾವು ಕೇಳಿದ್ದು ನನ್ನ ಮಠಕ್ಕೆ, ನನ್ನ ಮನೆಗೆ, ನನ್ನ ಜಾತಿಗೆ, ನನ್ನ ಊರಿಗೆ ಕೇಳಿದಿಲ್ಲ ಹಣವನ್ನ. ಇಡೀ ಕನ್ನಡ ನಾಡಿನ 31 ಜಿಲ್ಲೆಗಳಿರ್ತಕ್ಕಂಥ ಧರ್ಮ, ಜಾತಿ, ಮತ, ಪಂಥ, ಪಕ್ಷ ಎಲ್ಲ ದೂರಿಟ್ಟು ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತರಿಗೆ ಬೆಲೆ ಕೊಡ್ರಿ ಅಂತ ಗುರುರಾಪುರ ಕ್ರಾಸ್ ಕೊಡ್ತೀವಿ. ಅವಾಗ ನಮ್ಮ ಜಿಲ್ಲೆಯ ಒಬ್ಬ ರಾಜಕಾರಣಿ ಒಂದು ಮಾತಂದ್ರು. ಅದೇ ಒಬ್ಬ ಅಧಿಕಾರಿ ಮುಂದೆ ಮಾತನಾಡೋರಂದ್ರಂತ, ಅವ ಇಂಚಿಗೇರಿ ಮಠದ ಸ್ವಾಮಿ ಶಿವನಪ್ಪ ಪೂಜಾರಿ ಕುಂತಾರ, 50 ರೂಪಾಯಿ ತಗೊಂಡು ತೀರ್ಲಿ ಅಂತಂದ್ರು. ನಮಗವ್ರಿಗೆ ಏನ್ ಸೀಮಿತಗಳದ, ಏನ್ ವೈದ್ಯಕ ಬಿಡಿಸೋದ, ಸನ್ಯಾಸಿಗೆ ವೈದ್ಯ ಇರ್ತಾನ್ರಿ ಭೂಮಿ ತೆಲಿಗಾಗ, ಎಲ್ಲರೂ ನಮ್ಮವರಪ್ಪ ಇವರೆಲ್ಲ. ಹಂಗಂದಾಗ ನಾ ಅಂದೆ, ಇದು ಸಾಮಾನ್ಯ ಅಂದಿದ್ದ ಭೂಮಿಯೊಳಗೆ ಹುಟ್ಟಿದಲ್ಲಪ್ಪ, 15 ಶಿವಗಳ ಪುಣ್ಯಭೂಮಿಯಾಗ ಹುಟ್ಟ್ಯದ. ಹಾವೇರಿ ದೇವ್ರಕೊಂಡ ಜನ ಪುಣ್ಯಾಗ ಬದುಕಾಕತ್ತದ. 300 ತಗೊಂಡ ತೀರ್ಥ ತಾಕತ್ತದ ನಾವು ರಾಜಕಾರಣದವರು. ಅದಕ್ಕಾಗಿ ರಾಜಕಾರಣಿಗಳಿಗೆ ನೇರವಾಗಿ ಮಾತನಾಡ್ತಕ್ಕಂಥ ಪ್ರಸಂಗ ಬಂತು. ಅದಕ್ಕೆ ಶ್ರೀಗಳು, ಸಿದ್ಧಾರೂಢರು, ಕಲ್ಮೇಶ್ವರ ಮಹಾರಾಜರು, ಬಾವುಸಾಹೇಬ ಮಹಾರಾಜರು, ಗಿರಿಮಲೇಶ್ವರ ಮಹಾರಾಜರು ಎಲ್ಲರೂ ಬೆನ್ನಿಗೆ ನಿಂತರು. ನೀವೆಲ್ಲ ಲಕ್ಷಾಂತರ ಜನ ಧರ್ಮ, ಪಕ್ಷ, ಜಾತಿ ಎಲ್ಲ ಊರು ಹೊರಗೆ ಬಿಟ್ಟ ಹಣ ಕೊಟ್ರಿ, ಅನ್ನ ಕೊಟ್ರಿ. ಇವತ್ತು ನಿಮ್ಮೂರು ಗ್ರಾಮ ಘಟಕಗಳಿಗೆ ಭಾಗವಹಿಸಿ ಅನ್ನೋದಕ್ಕಿಂತ ನಿಮ್ಮೆಲ್ಲರಿಗೆ ಏನು ಧನ್ಯವಾದ ಸಲ್ಲಿಸ್ತೀನಿ ಅಂದ್ರೆ, ಈ ಸೇವಂಶಿ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲಾ ತಾಯಂದರಿಗೆ, ಹಿರಿಯರಿಗೆ, ಯುವಕರಿಗೆ ನೀವೇನು ಅನ್ನ ಕೊಟ್ಟಿರಲ್ಲ, ಹಣ ಕೊಟ್ಟಿರಲ್ಲ, ಅಕ್ಕಿ ಕೊಟ್ಟಿರಲ್ಲ, ನಿಮ್ಮೆಲ್ಲರ ಪಾದಕ್ಕೆ ಬಿದ್ದು ನಾನು ಧನ್ಯವಾದ ಸಲ್ಲ. ನಾವು ಕೇಳಿದ್ರೆ ರೈತರ ಸಲುವಾಗಿ. ಮೊನ್ನೆ ಬರೀ ರೈತ ಸಂಘ ಅಂತಂದ್ರ ಬರೀ ರೈತರಷ್ಟೇ ಕೇಳ್ತಾರಂತಲ್ಲ, ಇಡೀ ರಾಜ್ಯದೊಳಗೆ 2,86,000 ಸರ್ಕಾರಿ ಹುದ್ದೆಗಳು ಖಾಲಿ ಅದಾವ. 5 ವರ್ಷ ಕೋವಿಡ್ದಿಂದ ಒಂದೇ ಒಂದು ಸರ್ಕಾರಿ ಹುದ್ದೆಯನ್ನು ಕರೆದಿಲ್ಲ. ಧಾರವಾಡದೊಳಗೆ ಹೋರಾಟ ಮಾಡಿದೊಳಗೆ ಜಿಲ್ಲಾಧಿಕಾರಿ, ಕಮಿಷನರ್ ಅವರು ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ತಕ್ಕಂಥ ಅವಕಾಶ ಕೊಟ್ಟಾಗ ಈ ರೈತ ಸಂಘದ ತಾಕತ್ತು ಹೆಂಗದ ಅಂತಂದ್ರ, ಬೆಂಗಳೂರಿನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಭೇಟಿ ಆಗ್ಲಿಕ್ಕೆ ಹೋದಾಗ 2 ನಿಮಿಷ ಮಾತನಾಡಿ, ಗುರುಜಿ ನಾನು ಆಮೇಲೆ ಮಾತಾಡ್ತೀನಿ, ನಿಮ್ ಫೋನ್ ನಂಬರ್ ಕೊಟ್ಟವ್ರಿ ಅಂತಂದ್ರು. ಮುಖ್ಯಮಂತ್ರಿಗಳ ಫೋನ್ ನಂಬರ್ ಕೇಳಿದಾಗ ನಾನು ಕೊಡ್ಲಿಲ್ಲ. ಏನ್ ಹೇಳಿದೆ ಅಂತಂದ್ರ, ಸರ್ ನಾನು ಅತನಿಯಿಂದ ಡೀಸೆಲ್ ಹಾಕೊಂಡು ಬಂದು ಯಾವುದೇ ರಾಜಕೀಯ ವ್ಯಕ್ತಿಯಾಗಿ ಬಂದಿಲ್ಲ, 10 ಲಕ್ಷ ವಿದ್ಯಾರ್ಥಿಗಳ ಪರವಾಗಿ ಬಂದೀನಿ, ಅರ್ಧ ತಾಸು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ಕೊಡಬೇಕಲ್ಲ, ಅವರು ಹುಬ್ಬಳ್ಳಿ ಧಾರವಾಡ ಸಂಪೂರ್ಣ ಬಂದ್ ಮಾಡಿ ತೋರಿಸ್ತಾನಂತ. ಅವಾಗ ಮುಖ್ಯಮಂತ್ರಿಗಳು ವಾಪಸ್ ಬಂದಿದ್ರು, ಗುರುಜಿ ಅರ್ಧ ತಾಸು ನಮಗೆ ಅವಕಾಶ ಕೊಡ್ತೀವಿ. ಅವಾಗ ಅರ್ಧ ಗಂಟೆ ನಾವು ಮಾತಾಡಿ ರಾಜ್ಯದ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನದ ಅಂತಂದ್ರ, ಧಾರವಾಡದಲ್ಲಿ ಒಬ್ಬ ವಿದ್ಯಾರ್ಥಿನಿ ರೈಲ್ವೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಾಳ. ಒಬ್ಬ ವಿದ್ಯಾರ್ಥಿ ನೇನ್ ಹಾಕೊಂಡಾನ. ಒಬ್ಬ ವಿದ್ಯಾರ್ಥಿ 10 ವರ್ಷ ಓದಾಕತ್ತೀನಿ, ನೌಕರಿ ಇರ್ತಿಲ್ಲ, ವಾಪಸ್ ಮನೆಗೆ ಹಳ್ಳಿಗೆ ಹೋದ್ರೆ ಅಪಮಾನ ಆಗ್ತದ ಅಂತೇಳಿ ಅಸ್ವಸ್ಥ ಮಾನಸಿಕ ಆಗಿ ದವಾಖಾನೆಗೆ ಅಡ್ಮಿಟ್ಟದ. ಇದೆಲ್ಲರ ಸಲುವಾಗಿ ಮುಖ್ಯಮಂತ್ರಿ ಜೊತೆ ಮನವರಿಕೆ ಮಾಡಿದಾಗ ಈಗ ಸದ್ಯ ಎಷ್ಟು ಕರೆದಂದ್ರೆ 72,177 ಹುದ್ದೆಗಳನ್ನು ರಾಜ್ಯದೊಳಗೆ ಕರೆದಾರೆ ರೈತ ಸಂಘದ ತಾಕತ್ತು. ಯಾಕೆ ಮಾತು ನೆನಪು ಮಾಡ್ಕೊಂಡು ಅಂತಂದ್ರ, ವಿದ್ಯಾರ್ಥಿಗಳ ಪರವಾಗಿ, ಸರ್ವೆಯರ ಪರವಾಗಿ ಮನೆ ಟಿವಿ ಖಾಸಗೀಕರಣ ಮಾಡಿದ್ರು ಅಂತಂದ್ರ, ಇವತ್ತಿನ ಮೊಬೈಲ್ ಒಳಗೆ GB ಹಾಕ್ತಿರಲ್ಲ, ಮೆಮರಿ ಕಾರ್ಡ್ ಹಾಕ್ತಿರಲ್ಲ, ಒಂದು ದಿನ ಬಿಲ್ ಕಟ್ ಆಯ್ತಂದ್ರೆ ಮೋಟಾರ್ ಚಾಲು ಇರ್ತದೆ, ನೀರ್ ಚಾಲು ಇರ್ತದ, ರಾತ್ರಿ ಬಾರಾಕ್ ಬಂದ್ ಆಗ್ತದ್ರ, ಮೋಟರ್ ಅಲ್ಲೇ ಬಂದ್ ಆಗ್ತದ, ಕರೆಂಟ್ ಶಾಕ್ತದ, ಮಾತ್ರ ಚಾಲು ಆಗ್ತದ. ರೈತ ಎಲ್ಲಿಂದ ಬಿಲ್ ತುಂಬಬೇಕು? ಅದಕ್ಕಾಗಿ
ನಾನೇನು ವಿನಂತಿ ಮಾಡ್ಕೊಳ್ತೀನಿ ಅಂದ್ರೆ ಒಂದೇ ಮಾತು ನನ್ನ ಮಾತು ಮುಗಿಸ್ತೀನಿ. ತಾವೆಲ್ಲ ಮನೆಯೊಳಗ ಯಾರಾದ್ರೂ ರಾಜಕಾರಣಿ ಮಠಾಧೀಶರು ಯಾರು ಹಿರಿಯರು ಬಂದ್ರೆ ಮಕ್ಕಳನ್ನ ಪರಿಚಯ ಮಾಡಿಸ್ತಿರ್ತೀವಿ. ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಒಬ್ಬ ಪೊಲೀಸ್ ಅದಾನ್ರಿ, ಮನೆ ಕೆಲಸ ಮಾಡೋ ಭೂಮಿ ತಾಯಿ ಮಡಿಗಳು ಬಿಡೋ ಅದನ್ನ ಬಿಡ್ರಿ ಅಂತೀವಿ. ಹಂಗಬೇಡ್ರಿ. ಧರ್ಮ ಜಾತಿ ಮತ ಪಂಥ ಪಕ್ಷ ದೊಡ್ಡವ ಸಣ್ಣವಲ್ಲಾದ ಮೇಲು ಕೀಳಲ್ಲಾದ ಭೂಮಿ ತಾಯಿ ಮಡಿಗಳೊಳಗೆ ಗೌರವಿಸಿ ಅನ್ನವನ್ನ ದುಡಿದು ಈ ಜಗತ್ತೆಲ್ಲವನ್ನ ಜೀವನ ಇಟ್ಟತಕ್ಕಂಥ ರೈತ ನನ್ನ ಮಗ ಶ್ರೇಷ್ಠದ ಅಂತ ಅಭಿಮಾನ್ಯ ಪಕ್ಷ ಮಾಡಿ. ಒಟ್ಟಾರೆ ಬಹಳ ಜನ ಮಾತಾಡ್ತಿರ್ತಾರೆ, ರೈತರಿಗೆ ಹೆಣ್ಣು ಕೊಡಂಗಿಲ್ಲ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಆದ್ರ ಮುಂದೊಂದು ದಿನ ಈ ಗ್ರಾಮದಲ್ಲಿ ಯಲ್ಲಮ್ಮ ದೇವಿ ಆದಿಯಾಗಿ ಕಲ್ಮೇಶ್ವರ ಮಹಾರಾಜರ ಆಶೀರ್ವಾದದಿಂದ ಕೆಲವರು ಕಾಲ ಬರ್ತದ ಅಂತಂದ್ರ ನಿಮ್ಮ ಕಬ್ಬಿಗೆ ಏನಾದ್ರು 5,500 ಪ್ರತಿ ಟನ್ ಕಬ್ಬಿಗೆ ಬಿಲ್ ಆದ್ರೆ IAS IPS ಮಕ್ಕಳು ಸಹಿತ ನಿಮ್ಗೆ ಒಂದು ರೈತರಿಗೆ ಹೆಣ್ಣು ಕೊಡೋ ಕಾಲ ಬರ್ತದೆ. ನಮಗ್ ಬಹಳ ಮಂದಿ ಕೇಳ್ತಿರ್ತಾರೆ, ಇಷ್ಟೆಲ್ಲ ಹೋರಾಟ ಮಾಡಿ ಏನ್ ಲಾಭ ಅದ್ರಿ, ಏನ್ ಲಾಭ ಇಲ್ಲ. ಇಡೀ ನಾಡಿನೊಳಗೆ 31 ಜಿಲ್ಲೆಗಳ ಪ್ರತಿಯೊಬ್ಬ ರೈತ ಒಂದು ತುತ್ತನ್ನ ಬಾಯೊಳಗೆ ಹಾಕುವಾಗ ಎಲ್ಲ ಏನ್ ಮುಖಂಡರು ಕುಂತಾರಲ್ಲ ಎಲ್ಲ ಮನಿ ಮಠ ಎಲ್ಲ ಬಿಟ್ಟು ನಮ್ಮ ಸಲುವಾಗಿ ಹೋರಾಟ ಮಾಡಾಕತ್ತಾರ ಅವ್ರು ನೆನೆಸ್ಕೊಂಡು ತುತ್ತು ಬಾಯಾಗ ಹಾಕಿದ್ರೆ ಸಾಕು ಸಾರ್ಥಕ. ನಂದ ಒಂದೇ ಕನಸು, ನಾವೇನ ಕೈಯಾಗ ಬಂಗಾರ ಹಾಕ್ಬೇಕು, ಕಿರೀಟ ಹಾಕೋಬೇಕು, ಕಟ್ಟಡ ಮ್ಯಾಗ ಕಟ್ಟಡ ಕಟ್ಟಬೇಕಂತ ಏನಿಲ್ಲ. ಒಂದು ಏನು ಕನಸದ ಅಂತಂದ್ರ 31 ಜಿಲ್ಲೆಗಳೊಳಗ ಯಾವುದೇ ರೈತ ತನ್ನ ಮಗಳದು ಮದುವೆ ಫಿಕ್ಸ್ ಆಯ್ತಂದ್ರ ಮಗನ ಶಿಕ್ಷಣಕ್ಕಾಗಿ ಅಡ್ಮಿಷನ್ ಹಣ ತುಂಬಬೇಕಾದ್ರ ಯಾವುದೇ ಬ್ಯಾಂಕ್ ಸಾಲ ತೆಗೆಸಬಾರ್ದು, ತನ್ನ ಜಮೀನ್ ನೋಂದ್ ಕರಾರು ಮಾಡಿ ಮತ್ತೊಬ್ಬರ ಕಡೆ ಬಡ್ಡಿಯಾಗಿ ಹಣ ತೆಗೆಸಬಾರ್ದು. ಆ ರೈತ ಮನಿ ಒಳಗೆ ಹೋಗಿ ಟ್ರೆಜರಿ ಒಳಗೆ ಹಣ ತಂದ ರೊಕ್ಕ ತುಂಬುವಂತ ಸಾಮರ್ಥ್ಯ ಯಾವಾಗ ರೈತರಿಗೆ ಬರ್ತೈತಲ್ಲ ಅವಾಗ ನಮ್ಮ ಜನ್ಮ ಸಾರ್ಥಕ, ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ. ಎಷ್ಟೇ ಕನಸದ ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ. ಗುರುಲಾಂಪುರ ಹೋರಾಟ ಇರ್ಬೋದು, ನೀರಾವರಿ ಹೋರಾಟ ಇರ್ಬೋದು, ರಸ್ತೆ ಇರ್ಬೋದು, ಯಾವುದೇ ಒಂದು ಗಟ್ಟಿಯಾಗಿರ್ತಕ್ಕಂಥ ಹೋರಾಟ ಇದ್ದಾಗ ಇವತ್ತೆಂದು ಶ್ರೀ ಗ್ರಾಮದೊಳಗ ಈ ಸಿದ್ಧಾರೂಢ ಆಶ್ರಮದೊಳಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ನಾವು ಹೋರಾಡ್ತಿದ್ದೀವಲ್ಲ, ಹೋರಾಟದೊಳಗ ರಾಜಕಾರಣ ಅಂತ ಬಂದಾಗ ನಿಮಗೆ ತಿಳಿದು ಮಾಡ್ತಾರೆ. ರಾಜಕಾರಣ ಅಂತ ಬಂದಾಗ ನಿಮ್ಮ ಊರಾಗ ಏನ್ ಬೇಕಾದ್ ಮಾಡ್ತಾರೆ. ರೈತನ ಹೋರಾಟ, ರೈತ ತಾಯಿನಾಡು ಭೂಮಿ ನಮ್ಮ ಬೆಲೆ ಅಂತ ಬಂದಾಗ ನಾವೆಲ್ಲರೂ ಹೆಂಗ ಗುರುಲಾಪುರದಾಗ ಭೇಟಿಯಾಗಿದಲ್ಲ, ಈ ವರ್ಷ ಗುರುಲಾಪುರದ ನಮ್ಮ ಕನಿಷ್ಠ ಗುರಿ ಅದ 25 ಲಕ್ಷ ಮಂದಿ ಸೇರಿಸಬೇಕಂತ ಹೇಳಿ. ಅಷ್ಟೇನಾದ್ರೂ ಸಾರ್ಥಕ ಆಯ್ತು ಅಂತಂದ್ರ ಈಗ ಸಕ್ರೆ ರೇಟ್ ಹೆಚ್ಚಾಗ್ಯದ, ಇಥನಾಲ್ ಹೆಚ್ಚಾಗ್ಯದ, FRP ಹೆಚ್ಚಾಗ್ತದ, NSP ಎಲ್ಲ ಹೆಚ್ಚಾಗ್ತದ. 4,500 ರೂಪಾಯಿ ಕೇಳಬೇಕಂತ ಗುರಿ ಇಟ್ಕೊಂಡಿವಿ. ನಿಮ್ಮೆಲ್ಲರ ಸಹಕಾರದಲ್ಲಿ ತಮ್ಮೆಲ್ಲರಿಗೂ ಶುಭ ಆಗಲಿ ಅಂತೇಳಿ ನನ್ನ 2 ಮಾತುಗಳು ತಮ್ಮೆಲ್ಲರ ಸ್ವಾಗತ.